ನಮಸ್ತೆ ಎಲ್ಲರಿಗೂ. ಇದು ಗಿಡಗಳೆಲ್ಲ ಜೋಡಿಸಾದ್ಮೇಲೆ ಮತ್ತೆ ಆ ಕಡೆ ಗೋಡೆ ಕಡೆ ಪೇಂಟ್ ಹೊಡಿಯೋಕೆ ಕಷ್ಟ ಅಂತೇಳ್ಬಿಟ್ಟು ನಾವು ಇದು ಗುರುವಾರದ ದಿನ ಸ್ವಲ್ಪ ಪಾಟ್ಗಳಲ್ಲಿ ಜಾಸ್ತಿ ಏನಿಲ್ಲ, ಡ್ರಮ್ ಒಂದು ಎರಡು ಇದ್ದಾವೆ, ಅವನ್ನ ನಿಧಾನವಾಗಿ ಎತ್ತಿಡ್ತೀವಿ. ಪಾಟ್ಗಳು ಮಾತ್ರ ಈ ಕಡೆ ಇಟ್ಬಿಡ್ತೀವಿ. ಆ ಕಡೆ ಮನೆ ಇದು ರೂಮ್ ಕಡೆ ಇತ್ತಲ್ಲ, ಅಲ್ಲೆಲ್ಲ ಪೂರ್ತಿ ತೆಗಿಬೇಕು ಅಂದ್ಕೊಂಡಿದ್ದೀವಿ. ತೆಗೆದ್ರೆ ಪೇಂಟ್ ಮಾಡೋವಾಗ ನಮಗೇನೂ ಇರೋಲ್ಲ. ಯಾಕೆಂದರೆ ಒಂದು ಸರಿ ಸುಣ್ಣ ಹೊಡೆಯುವಾಗ ಒಂದು ಗಿಡದ ಮೇಲೆ ಆಗಿರೋದು ಇವತ್ತಿನವರೆಗೂ ಹೋಗಿಲ್ಲ. ಆ ಥರ ಇದೆ. ಮೊನ್ನೆ ಯಾರೋ ಆಪಿನ ತೋರಿಸಿ ಅಂತಿದ್ರು. ಇದು ನಾವು ಏನೇನೋ ಮಾಡ್ಬೇಕಾದ್ರೆ ಇಲ್ಲೇ ಓಡಾಡ್ತಾ ಇರುತ್ತೆ, ಅದು ಹಂಗೆ ತೋರಿಸ್ದೆ. ನಾನು ಸಾಮಾನ್ಯ ತೋರಿಸ್ತಿರ್ಲಿಲ್ಲ, ಅವ್ರು ಕೇಳಿದ್ರಲ್ಲ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಆ ಸಿಮೆಂಟ್ ಮೇಲೆ ನೀರು ಬಿದ್ದರೆ ಮಣ್ಣು ವಾಸನೆ ಬರುತ್ತಲ್ಲ, ಮಕ್ಕಳ ಥರ ಅದನ್ನು ನೆಕ್ಕಕ್ಕೆ ಹೋಗುತ್ತೆ. ಅದರಿಂದ ಕೈಯಲ್ಲಿ ಹಿಂಗೆ ಗದರದೆ ಆ ಕಡೆ ಹೋಯ್ತು. ಆದರೂ ಬಿಡಲ್ಲ. ಒಂದೊಂದು ಸರಿ ನಾವು ಇಲ್ದಾಗ ಅದು ಸಿಮೆಂಟ್ ವಾಸನೆಗೆ ನೀರು ಬಿದ್ದಾಗ ಒಂಥರ ಮಣ್ಣು ವಾಸನೆ ಬರುತ್ತಲ್ಲ, ಅದನ್ನು ನೆಕ್ಕಕ್ಕೆ ಹೋಗುತ್ತೆ. ನೋಡಿ, ಅಲ್ಲಿ ಇವಾಗ ಎಲ್ಲ ಪಾಟು ತೆಗೆದು 2 ಡ್ರಮ್ಮು, ಒಂದು ಥರ್ಮಕೋಲ್ ಬಾಕ್ಸ್ ಮಾತ್ರ ಇದೆ. ಥರ್ಮಕೋಲ್ ಬಾಕ್ಸು ಅದನ್ನು ತೆಗೆದುಬಿಡ್ತೀನಿ, ನಿಧಾನವಾಗಿ ಇಡಲ್ಲ, ಬರೀ ಪಾಟ್ಗಳೇ ಇಡ್ತೀನಿ. ಯಾಕೆಂದರೆ ಹೆಗ್ಣ ಬಂದ್ರಿಗಿನ ಆ ಥರ್ಮಕೋಲ್ ಬಾಕ್ಸ್ ಕೂಡ ಕಡಿಯುತ್ತೆ. ಹಳೆ ವಿಡಿಯೋಗಳ ನೋಡಿದಾಗ ಗೊತ್ತಿರುತ್ತೆ. ಆಮೇಲೆ ಇಲ್ಲಿ 2 ಲೈನ್ ಇಟ್ಟಿದ್ನಲ್ಲ, ಅವು ಸಿಂಗಲ್ ಲೈನ್ ಮಾಡಿ ಸ್ವಲ್ಪ ಬಳ್ಳಿ ಥರ ಇರೋವಲ್ಲ, ಸ್ವಲ್ಪ ಪಿಲ್ಲರ್ ಹತ್ರ ಇಟ್ಟಿದ್ದೀನಿ. ಅವರು ಆ ಕಡೆ ಸೈಡು ವಾಟರ್ ಪ್ರೂಫ್ ಮಾಡೋವಾಗ ಬೇಕಾದ್ರೆ 2 ಗಿಡ 3 ಗಿಡ ಅಲ್ವಾ ತೆಗಿಬೋದು ಅಂತ. ಅದಾದಮೇಲೆ ಇಲ್ಲಿ ತುಂಬ ಧೂಳಿತ್ತು. ನೀರು ಹಾಕ್ಬಿಟ್ಟು ಎಲ್ಲ ಗುಡ್ಸೋಣ ಅಂತ ಕೂತಿದ್ದೀವಿ. ಯಾಕೆಂದರೆ ಇನ್ನೂ ಒಂದು 4-5 ದಿನ ಕೆಲಸ ಇಲ್ಲ. ಅಲ್ಲಿ ಧೂಳು ಜಾಸ್ತಿ ಇರೋದ್ರಿಂದ ಇದು ಅಲ್ಲೇ ಮಲಗುತ್ತೆ, ಎಲ್ಲ ಮಾಡುತ್ತಲ್ವ. ಅದರಿಂದ ಒಂದು ಸರಿ ನೀರು ಹಾಕಿ ಮೊನ್ನೆ ಒಂದು ಸರಿ ತೊಳೆದಿದ್ವಿ ಭಾನುವಾರದ ದಿನ, ಆದರೂ ಹೋಗಿಲ್ಲ. ಈ 2ನೇ ಸರಿ ತೊಳೆಯೋಣ ಅಂತ ಅವರೇ ತೊಳಿತಾಯಿದ್ರು. ಆಮೇಲೆ ನೋಡಲಾರ್ದ ನಾನೇ ಹೋಗಿ ಪೈಪಲ್ಲಿ ನೀರು ಬಿಡ್ತಾಯಿದ್ದೆ. ಅವರು ಪರ್ಕೆಯಲ್ಲಿ ಗುಡಿಸ್ಕೊಂಡು ಹೋದರು. ಈ ಥರ ಮಾಡಿ ಪೂರ್ತಿ ಎಲ್ಲ ತೊಳೆದಿದ್ದೀವಿ. ತೋರಿಸ್ತೀನಿ. ಆ ಥರ ಧೂಳೆಲ್ಲ ಹೋಗಂಗೆ ತೊಳೆದುಬಿಟ್ರೆ ನಾವು ಬರಿಗಾಲಲ್ಲಿ ಓಡಾಡಿದ್ರೂ ನಮಗೆ ಕಾಲು ಹೊಡಿಯೋಲ್ಲ. ಇಲ್ಲಾಂದರೆ ಕಾಲೆಲ್ಲ ಹೊಡೆದ್ಬಿಟ್ಟು ಕೆಳಗಡೆ ಚರ್ಮ ಎಲ್ಲ ಸುಲಿಯುತ್ತೆ. ಸಿಮೆಂಟ್ ಧೂಳಲ್ವ. ನೋಡಿ, ಎಲ್ಲ ಕಡೆ ಕ್ಲೀನಾಗಿ ತೊಳೆದಿದ್ವಿ. ಯಾಕೆಂದರೆ ಮೊನ್ನೆ ಸೋಮವಾರದಲ್ಲಿ ಒಬ್ಬ ಕೆಲಸದಾಯಪ್ಪ ಬಂದು ಅಲ್ಲಿರೋ ಮರಳೆಲ್ಲ ಬ್ಯಾಗ್ಗಳಿಗೆ ತುಂಬಿ ಇಟ್ಟಿಗೆಗಳೆಲ್ಲ ಎತ್ತಿ ಎಲ್ಲ ಖಾಲಿಯಾಗಿತ್ತು. ಅದರಿಂದ ಕ್ಲೀನು ಮಾಡಿಬಿಟ್ರೆ ಓಡಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನೋಡಿ ಇದೆಲ್ಲ ಪೂರ್ತಿ ನೀರು ಹಾಕಿ ತೊಳೆದಿದ್ವಿ. ಆ ಸೈಡ್ ಇನ್ನೂ ನೀರು ಕಟ್ಟಿದ್ದೀವಿ, ಅಲ್ಲೇನು ತೊಳೆಯೋಕ್ಕೆ ಅವಶ್ಯಕತೆ ಇಲ್ಲ. ಅಲ್ಲಿ ನೀರೆಲ್ಲ ಆದಮೇಲೆ ಒಂದು ಸರಿ ಮೋರಿ ಎಲ್ಲ ಇದು ಹಾಕಿದ್ಮೇಲೆ ನಾವು ಆ ಕಡೆ ನೀರು ಬಿಟ್ಟು ಆ ಕಡೆ ಒಂದು ಸರಿ ತೊಳೆದ್ಬಿಟ್ರೆ ಪೂರ್ತಿ ತೊಳೆದಂಗೆ ಆಗುತ್ತೆ. ಇನ್ನು ಒಂದು ಸರಿ ಪೇಂಟ್ ಮಾಡೋವಾಗ ಒಂದು ಸರಿ ತೊಳಿಬೇಕಾಗುತ್ತೆ. ಇಲ್ಲಿ ಮಾವಿನ ಗಿಡದಲ್ಲಿ ಕಾಯಿತ್ತು, ಇದೆಯೋ ಇಲ್ವೋ ಅಂತ ನೋಡೋಕೆ ಹೋದೆ. ಒಂದು ಕಡೆ ಉದುರೋಗ್ಬಿಟ್ಟಿತ್ತು, ಮೇಲೆ ಬಂದಿರೋ ಕಾಯಿ ಎಲ್ಲ ಪೂರ್ತಿ ಉದುರೋಗಿತ್ತು. ಇದು ಹೊಸ ಹೂವು ಆಗ್ತಾಯಿದೆ, ಆದರೆ ಹೆಲ್ದಿಯಾಗಿಲ್ಲ. ಅವು ಆಗುತ್ತೆ ಅನ್ನೋ ಗ್ಯಾರಂಟಿನೂ ಇರೋಲ್ಲ. ಇದು ಫಸ್ಟ್ ಸರಿ ಬಿಟ್ಟಿರೋದು. ಒಂದು ಕಾಯಿ ಮಾತ್ರ ದೊಡ್ಡದಾಗಿದೆ, ಚಿಕ್ಕ 2 ಇದ್ದಾವೆ. ಅವು ದೊಡ್ಡವಾಗ್ತವೋ ಇಲ್ಲ ಗೊತ್ತಿಲ್ಲ. ಹೋದ ಸರಿನೂ ಹಿಂಗೆ 3 ಗೊಂಚಲಲ್ಲಿ ಬಿಟ್ಟಿದ್ವು. ಈ ಸರಿನೂ ಅವು ದೊಡ್ಡವಾದರೆ ಒಂದೇ ಗೊಂಚಲಲ್ಲಿ 3 ಬಿಡುತ್ತೆ. ಆಮೇಲೆ ಇಲ್ಲೊಂದು ಹೊಸ ಹೂವು ಆಗ್ತಾಯಿದೆ. ಮಳೆ ಬಂದರೆ ಮಾವಿನ ಗಿಡ ಹೂವು ಉದುರೋಗುತ್ತೆ ಅಂತಾರೆ, ಅಥವಾ ಕಾಯಿ ಆದ್ರೂ ಚೆನ್ನಾಗಿರಲ್ಲ ಅಂತಾರೆ. ನೋಡಬೇಕು. ಮಳೆ ಬೇರೆ ಬಂತು ಅವತ್ತು, ಈ ವಿಡಿಯೋ ಮಾಡಿದ ದಿನ ಮಳೆ ಬಂತು ಸ್ವಲ್ಪ. ಆಮೇಲೆ ಮಾವಿನ ಗಿಡದಲ್ಲೂ ನಾನು ಆ ಥರ ಹುಳ ಇತ್ತಲ್ಲ ನೋಡಿದೆ. ಅದಾದಮೇಲೆ ಸ್ಟಾರ್ ಫ್ರೂಟು ನಾನು ಊರಿಂದ ತಂದಿದ್ದು ಸುಮಾರು 4 ತಿಂಗಳಾಗ್ತಾ ಬಂತಲ್ವ, ಆವಾಗ ಇಟ್ಟಿದ್ದು ಕವರಲ್ಲಿ ಹಂಗೇ ಇದೆ. ಅದು ಹೂವು ಆಗ್ತಾಯಿದೆ. ಒಂದು ಸರಿ ಹೂವು ಆಯಿತು, ಉದುರೋಯ್ತು. ಮತ್ತು 2ನೇ ಸರಿ ಹೂವು ಆಯಿತು, ಉದುರೋಯ್ತು. ಇದು 3ನೇ ಸರಿ ಮತ್ತೆ ಹೂವು ಆಗಿದೆ. ಗಿಡ ಬೆಳೀತಾ ಇಲ್ಲ, ಯಾಕೆಂದರೆ ಜಾಗ ಚಿಕ್ಕದಿದೆ. ಇದರಲ್ಲಿ ನಾನು ಚೇಪೆಕಾಯಿ ಗಿಡ ಕಸಿ ಕಟ್ಟಿದ್ದು, ಅದು ಕೆಲಸ ಮಾಡುವಾಗ ತಗಲಿಸಿ ಆ ಗಿಡ ಬರಲಿಲ್ಲ. ಅದಕ್ಕೆ ಇದನ್ನು ಇದೇ ಪಾಟಲ್ಲಿ ನಾನು ತುಂಬ ದಿನ ಆಗಿಲ್ಲ ಇದು ರೀಪಾಟ್ ಮಾಡ್ಕೊಂಡು ಕೆಳಗಡೆ ಎಲ್ಲ ವೇಸ್ಟ್ ಹಾಕಿ ಮಾಡಿದ್ದೆ. ಸ್ವಲ್ಪ ಕೂತಿದೆ ಮಣ್ಣು, ಅದರಲ್ಲೇ ಇಟ್ಬಿಡೋಣ, ಡಿಸ್ಟರ್ಬ್ ಆಗದಂಗೆ ಅಂದ್ಕೊಂಡಿದ್ದೀನಿ. ನೋಡಿ, ಅದರಲ್ಲಿ ಎರೆಹುಳ ಎಲ್ಲ ಇದ್ದಾವೆ. ಮಣ್ಣು ಚೆನ್ನಾಗಿದೆ. ಇವರು ನೀರು ಹಾಕಿದ್ದಾರೆ ಇವಾಗ ತಾನೇ, ಅದರಿಂದ ಒಂಥರ ಮಣ್ಣು ನಿಮಗೆ ಹಸಿ ಹಸಿ ಕಾಣಿಸ್ತಾ ಇದೆ. ಇವಾಗ ಮೇಲಿಟ್ಟಿದ್ವಿ ಇದು ಕವರು. ನೀರೂ ಇವಾಗ ಬೇಸಿಗೆಯಲ್ಲಿ ಅದಕ್ಕೆ ಒಣಗುತ್ತೆ ಅಂತ ಒಂಚೂರು ತೆಂಗಿನ ನಾರು ಹಾಕಿದ್ದೆ. ಅವನ್ನು ತೆಗೆದ್ಬಿಟ್ಟು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಕತ್ತರಿ ಎಲ್ಲಿದೆಯೋ ಸಿಗ್ತಾಯಿಲ್ಲ. ಎಲ್ಲ ಸಾಮಾನು ಒಂದು ಕಡೆ ಇದ್ದಾವೆ. ಸಿಗೋವರೆಗೂ ಎಲ್ಲ ಕ್ಲೀನಾಗೋವರೆಗೂ ಸಿಗೋಲ್ಲ. ಏನಿತ್ತೋ ಅದರಲ್ಲೇ ಕಟ್ ಮಾಡಿ ತೆಗಿತಾಯಿದ್ದೀನಿ. ಇದಕ್ಕೂ ನೀರು ಹಾಕಿದ್ರು ಮೇಲೆ, ಅದನ್ನು ಹಸಿ ಇದೆ. ಈಗ ನೀರು ಹಾಕಿ ತೆಗೆದ್ರೇ ಒಳ್ಳೆಯದು. ಯಾಕೆಂದರೆ ಬೇರೆ ಕಟ್ಟಾದರೆ ಆ ಹಣ್ಣಿನ ಗಿಡ ಹೋಗೋ ಚಾನ್ಸು ಇರುತ್ತಲ್ವ. ಅದರಿಂದ ಇರಲಿ ಪರವಾಗಿಲ್ಲ ಅಂತ ನೋಡಿ ಇವಾಗೆಲ್ಲ. ಅಂದರೆ ಮಣ್ಣು ಚೆನ್ನಾಗಿದೆ. ಇದು ಮರಳು ಮಿಕ್ಸ್ ಮಣ್ಣು, ತುಂಬ ಅಂಟು ಮಣ್ಣಿಲ್ಲ. ಅದರಿಂದ ಅದೇ ಥರ
ಬೇರೆ ಡಿಸ್ಟರ್ಬ್ ಆಗದೇ ನಾನು ಆ ಗಿಡ ರಿಪಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದಲ್ಲ ಇದು ಪಾಟು. ಹಣ್ಣಿನ ಗಿಡಕ್ಕೆ ಯಾವ ಥರ ಇಟ್ಟಿದ್ದೀನೋ ಅದೇ ಸೈಜು ಇದು ಪಾಟು. ಇನ್ನೂ ದೊಡ್ಡದು ಇಟ್ಟರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ, ಸಾಕು ಇದಕ್ಕೆ ಬಿಡ್ಬೋದು ಅಂತೇಳಿದ್ದೀನಿ. ಇನ್ನೊಂದು ಸ್ಟಾರ್ ಫ್ರೂಟು ಭಾಳ ದೊಡ್ಡ ಗಿಡಕ್ಕೆ ದೊಡ್ಡ ಪಾಟಲ್ಲೇ ಇಟ್ಟಿದ್ದೀನಿ, ಇದಕ್ಕೆ ಈ ಸೈಜ್ ಸಾಕು ಅಂತ ಅನಿಸುತ್ತೆ. ಇದಕ್ಕೆ ಬೇರೆ ಇಳ್ಕೊಳ್ಳೋಕ್ಕೆ ಬೆಳೆಯೋಕ್ಕೆ ಜಾಗನೇ ಇರಲಿಲ್ವಲ್ಲ, ಇನ್ಮೇಲೆ ಚೆನ್ನಾಗಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎಲೆ ಹಣ್ಣು ಹೂವು ಉದುರುತ್ತೆ, ಎಲೆನೂ ಒಂಥರ ಹಳದಿಯಾಗಿ ಉದುರ್ತಾನೆ ಇರುತ್ತೆ. ಆದ್ದರಿಂದ ಇವಾಗ ಅದನ್ನು ರಿಪಾರ್ಟ್ ಮಾಡಿದ್ದಾಯಿತು. ಇನ್ನೂ ಸ್ವಲ್ಪ ಮಣ್ಣು ಹಾಕಬೇಕಾಗುತ್ತೆ. ಇದರಲ್ಲಿ ಒಂಚೂರು ಕೆಳಗಡೆ ಮಣ್ಣು ಅಂಟ್ಕೊಂಡಿರ್ತೀವ, ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಅಂಟಿಲ್ಲ, ಕೈಯಲ್ಲಿ ಹಿಂಗೆ ಅಂದರೆ ಅದು ಪುಡಿನೇ ಆಗುತ್ತೆ. ನೀರಿನ ಅಂಶ ಜಾಸ್ತಿ ಇರೋದಕ್ಕೆ ಆ ಥರ ಹಂಗೆ ಆಗಿದೆ. ಇವಾಗ ಅದಕ್ಕೆ ಇನ್ನೊಂಚೂರು ಮಣ್ಣು ಹಾಕ್ತೀನಿ. ಯಾವ್ದಾದ್ರು ಪಾಟಲ್ಲಿ ನಾನು ಕಟಿಂಗ್ ಇಟ್ಟಿರ್ತೀನಲ್ಲ, ಅವು ಬರದೇ ಇದ್ದಿದ್ದು ಯಾವ್ದಾದ್ರು ಪಾಟ್ ಇದ್ದರೆ ಅದರದ್ದು ಮಣ್ಣು ತಂದು ಹಾಕ್ತೀನಿ, ತೋರಿಸ್ತೀನಿ ನಿಮಗೆ. ಅಷ್ಟು ಮಣ್ಣು ಹಾಕಿ ರೆಂಬೆ ನಾವು ಗಿಡ ಎಲ್ಲಿರುತ್ತೋ ಆ ಬೇರು ಸುತ್ತ ತುಂಬ ಟೈಟ್ ಮಾಡಬೇಕು. ಎಪ್ಸಮ್ ಸಾಲ್ಟೂ ಇಲ್ಲ, ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ ಇವಾಗ, ಅದಕ್ಕೆ ಅದನ್ನು ಹಾಕಿಲ್ಲ. ನಾನು ಪ್ರತಿ ಸರಿ ರಿಪಾರ್ಟ್ ಮಾಡೋವಾಗ ಎಪ್ಸಮ್ ಸಾಲ್ಟ್ ಹಾಕ್ತಿದ್ದೆ, ಇವಾಗ ಹಾಕಿಲ್ಲ. ಅದು ಅಲ್ಲದೆ ಸ್ವಲ್ಪ ಈ ನಡುವೆ ತಂಪು ಮೋಡ ಮುಚ್ಚಿದ ವಾತಾವರಣ ಇರುತ್ತೆ, ಅದಕ್ಕೆ ಬೆಳಿಗ್ಗೆನೇ ಮಾಡಿದ್ದೀನಿ 9-10 ಗಂಟೆಯಲ್ಲಿದು. ತಿರ್ಗಾ ಮಾರನೇ ದಿನವೂ ಹೋಗಿ ನೋಡಿದೆ, ಚೆನ್ನಾಗಿತ್ತು. ಇವಾಗ ನೋಡಿ, ಈ ಪಾಟ್ ಖಾಲಿ ಇತ್ತು, ಆ ಪಾಟಲ್ಲಿ ಇರೋ ಮಣ್ಣು ಹಾಕ್ತಾಯಿದ್ದೀನಿ. ಪಾಟ್ ಇಟ್ಟಿದ್ದೆ, ಇದರಲ್ಲಿ ನೋಡಿಸ್ತೀನಿ ನಿಮಗೆ. ಪಾಟ್ ಇಟ್ಟರು ಕೂಡ ಇದರಲ್ಲಿ ಇರುತ್ತಲ್ವ ಕೆಳಗಡೆ ಓಲಿಂದ ಎರೆಹುಳುಗಳು ಯಾವ ಥರ ಇದ್ದಾವೆ ಅಂತ ತೋರಿಸ್ತೀನಿ. ದೊಡ್ಡದೇ ಇದೆ ಇದರಲ್ಲಿ. ಇವಾಗ ಎರೆಹುಳು ಫಸ್ಟು ಈ ಮಣ್ಣಲ್ಲಿತ್ತು, ಇವಾಗ ಹಾಕಿರೋ ಎರೆಹುಳುಗಳಿಗೂ ಅದಕ್ಕೊಂಚೂರು ಏನಾರ ಕಿಚನ್ ವೇಸ್ಟು ಅಥವಾ ಏನಾರ ಹಾಕ್ಬಿಟ್ರೆ ಒಳಗಡೆ ಮುಚ್ಚಿದ್ರೆ ಅವಕ್ಕೆ ಆಹಾರ ಆಗುತ್ತೆ. ಇದನ್ನು ಮಣ್ಣು ತುಂಬ ಲೂಜಾಗಿ ಇದಾಗುತ್ತೆ. ನೋಡಿ, ಇದರಲ್ಲಿ ಚಿಕ್ಕ ಪಾಟು, ಇದರಲ್ಲಿ 3 ಇದೆ ಎರೆಹುಳು ದೊಡ್ಡದಾಗಿ. ಆ ದೊಡ್ಡ ಪಾಟಲ್ಲಿರೋವು ಇಲ್ಲಿ ಸೇಫ್ಟಿಯಾಗಿ ಬಂದಿರ್ತವೆ. ಇವಾಗ ಇದಕ್ಕೆ ಹಾಕ್ತೀನಿ ನಾನು. ಹಾಕ್ಬಿಟ್ಟು ಇದರಲ್ಲಿ ದೇವ್ರ ಹೂವು ಸ್ವಲ್ಪ ಇದ್ದಾವೆ, ಅದಾದರೂ ಸರಿ, ಅಥವಾ ಗಾರ್ಡನ್ ವೇಸ್ಟ್ ಹಾಕೋಕ್ಕಲ್ಲ, ಕಿಚನ್ ವೇಸ್ಟ್ ಏನಾದ್ರು ಇದ್ರಿಗಿನ ಒಂಚೂರು ಇನ್ನೂ ಹಾಕಲ್ಲ ಇವಾಗಲೇ, ಇನ್ನೊಂದು ವಾರ ಬಿಟ್ಟು ಹಾಕ್ತೀನಿ. ಒಂದು ವಾರ ಬಿಟ್ಟು ಹಾಕಿದ್ರೆ ಅದಕ್ಕೆ ಸರಿ ಹೋಗುತ್ತೆ, ಇದು ಸೆಟ್ಟಾಗುತ್ತೆ ಗಿಡ. ಒಂಚೂರು ಗೊಬ್ಬರದ ಅಂಶನೂ ಸಿಕ್ಕಂಗೆ ಆಗುತ್ತೆ. ನೋಡಿ, ಈ ಥರ ಆಗಿದೆ. ಎಲೆಗಳು ನೋಡಿದ್ರೆ ಗೊತ್ತಾಗುತ್ತೆ, ಹಳದಿಯಾಗಿ ಸುಟ್ಟಂಗಾಗಿ ಉದುರೋಗುತ್ತೆ. ಹೂವು ಇದು 3ನೇ ಸರಿ ಆಗಿರೋದು. ಆದರೆ ಕಾಯಿ ಆಗೋಕ್ಕೆ ಅದಕ್ಕೆ ಜಾಗನೂ ಇಲ್ಲ, ಅದಕ್ಕೆ ಇದು ಇಲ್ವಲ್ಲ, ಅದರಿಂದ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಗಿಡ ತಂದು 4 ತಿಂಗಳ ಮೇಲೆ ಹಾಕಿರೋದು ಇದೇ ಫಸ್ಟು. ನಮ್ಮದೆಲ್ಲ ಆಗಷ್ಟೊತ್ತಿಗೆ ನನ್ನ ಮಗ ಊರಲ್ಲಿರಲಿಲ್ಲ, ನೋಡಿ, ಅವ್ನು ಬಂದ ತಕ್ಷಣ ಆಪಿಗೆ ಏನು ಖುಷಿ ಅಂತ ಅವನ ಹತ್ರ ಆಟ ಆಡ್ತಾಯಿತ್ತು. ಅದನ್ನು ಹಂಗೆ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. 10 ಗಂಟೆ ಆಗಿತ್ತು ನಾವು ಕೆಲಸ ಮುಗಿಸಿ, ಇನ್ನೇನು ಮನೆಗೆ ಹೋಗಬೇಕು ಅಂದಾಗ ಅವನು ಬಂದ, ಅವನ ಜೊತೆ ಆಟ ಆಡ್ತಾಯಿತ್ತು. ವ್ಯಾಪಿನ ತೋರಿಸಿ ಅಂತಿದ್ರಲ್ಲ, ಕೊಳಕಾಗಿದ್ದಾರೆ, ಸ್ನಾನ ಮಾಡಿಸ್ಬೇಕು. ಇಲ್ಲೆಲ್ಲ ಫಸ್ಟ್ ತೊಳೆದಾದ್ಮೇಲೆ ಅದಕ್ಕೆ ಸ್ನಾನ ಮಾಡಿಸಿ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ಹೋದ ವಾರ ಮಾಡ್ತಿದ್ದು, ಈ ವಾರ ಅಲ್ಲಿ ಧೂಳು ಸಿಮೆಂಟ್ ಇರೋದಕ್ಕೆ ಇದು ಎಲ್ಲಿ ಬೇಕೋ ಅಲ್ಲಿ ಬಿದ್ದು ಒದ್ದಾಡೋದಕ್ಕೆ, ವೈಟ್ ಬೇರೆ ಜಾಸ್ತಿ ಇರೋದಕ್ಕೆ ಇನ್ನೂ ಕೊಳೆ ಕಾಣುತ್ತೆ. ವಾರಕ್ಕೊಂದು ಸರಿ ಮಾಡಿಸ್ತೀವಿ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.